ಫ್ರೆಂಡ್ಸ್, ನಾನು ಹೇಮಾ ಕ್ರಿಯೇಟಿವ್ಸಿಂದ ಇವತ್ತು ಐಶ್ವರ್ಯ ಲಕ್ಷ್ಮಿ ರಂಗೋಲಿ ಹೇಗೆ ಬಿಡಿಸೋದು ಅಂತ ಕ್ಲೀನಾಗಿ ನೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫಸ್ಟು ಚುಕ್ಕಿ ಹೇಗೆ ಹಾಕಬೇಕು ಅನ್ನೋ ತೋರಿಸ್ತಾ ಇದ್ದೀನಿ. ಫಸ್ಟು 7 ಚುಕ್ಕಿ ಬರಬೇಕು. ಅದಾದಮೇಲೆ 8 ಚುಕ್ಕಿ ಆದಮೇಲೆ ಮಧ್ಯೆ 7, 6, 3 ಬರಬೇಕು. ಆಮೇಲೆ ತಿರ್ಗಾ ಈ ಕಡೆ ತಿರ್ಗಾ 8 ಬರಬೇಕು. ಅದಾದಮೇಲೆ 7, 6, ಆಮೇಲೆ ಕೆಳಗೆ ಸೆಂಟ್ರು ಪಾಯಿಂಟಲ್ಲೇ 3 ಬರಬೇಕು. ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಅದಾದಮೇಲೆ ಮಧ್ಯೆ 7, 8 ಆ ಚುಕ್ಕಿ ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಇದು ಮಧ್ಯೆಯಿಂದ ಸ್ಟಾರ್ ರಂಗೋಲೆ, ಮಧ್ಯೆಯಿಂದ ನಾವು ಮೇಲ್ಗಡೆಗೆ 3 ಇರ್ತಲ್ಲ, ಅದರಲ್ಲಿ ಸೆಂಟ್ರಿಗೆ ಹಾಕಬೇಕು. ಇದು ಕರೆಕ್ಟಾಗಿ ನೀವು ನೋಡ್ಕೊಳ್ಳಿ, ಈಸಿ ಇದೆ, ಏನು ಕಷ್ಟ ಏನಿಲ್ಲ, ಆರಾಮಾಗಿ ನಾವು ಬಿಡಿಸ್ಬೋದು. ನೋಡಿ ಎಷ್ಟು ಈಸಿಯಾಗಿ ಬಿಡಿಸ್ತಾ ಇದ್ದೀನಿ. ಇದಾದಮೇಲೆ ಸೆಂಟ್ರ್ ಸ್ಟಾರ್ ಹಾಕಬೇಕು. ನೋಡಿ, ಸ್ಟಾರ್ ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಸ್ಲೋ ಆಗಬೇಡ ಅಂತ ಫಾಸ್ಟಾಗೆ ತೋರಿಸ್ತಾ ಇದ್ದೀನಿ. ನೀವು ಪಾಸ್ ಮಾಡ್ಕೊಂಡು ನೋಡಿ, ನೀಟಾಗಿ ಗೊತ್ತಾಗುತ್ತೆ. ಐಶ್ವರ್ಯ ಲಕ್ಷ್ಮಿ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮಧ್ಯೆ ಓಂ ಶ್ರೀ ಐಂ ಅಂತ ಬರೀತೀನಿ. ಇದು ಐಶ್ವರ್ಯ ಲಕ್ಷ್ಮಿ ರಂಗೋಲಿ ಆಗಿರೋದ್ರಿಂದ ಐಶ್ವರ್ಯ ವೃದ್ಧಿಗೋಸ್ಕರ ಬರೆಯೋದು ರಂಗೋಲಿ. ಇದು ದೇವರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಬಿಟ್ಟು ಪೂಜೆ ಮಾಡ್ಬೋದು. ಇಲ್ಲ ಕಳಸ ಎಲ್ಲ ಲಕ್ಷ್ಮಿ ಕಳಸ ಇಡ್ತೀವಿ ಅಂತಂದರೂ ಬಿಟ್ಟು ಬರಿಬೋದು. ಇದು ದೇವ್ರ ಮನೆಯಲ್ಲೇ ಬಿಡಬೇಕು, ಬೇರೆ ಈಚೆ ಎಲ್ಲ ಬಿಡಬಾರ್ದು, ತುಳಿಬಾರ್ದು ರಂಗೋಲಿ, ಅದಕ್ಕೋಸ್ಕರ. ಅದಾದಮೇಲೆ ನಾನು ನೋಡಿ ಮಧ್ಯೆ ಸ್ಟಾರ್ ಬರುತ್ತಲ್ಲ, ಅದಾದಮೇಲೆ ಓಂ ಶ್ರೀ ಐಂ ಅಂತ ಬರೆದು ಅರ್ಶಿನ ಕುಂಕುಮ ಎಲ್ಲ ಹಚ್ಚುತ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ದೇವ್ರ ಮನೇಲಿ ಕಳಸ ಇಡಬೇಕಾದ್ರೆ, ಪೂಜೆ ಮನೇಲಿ ಪೂಜೆ ಮಾಡಬೇಕಾದ್ರೆ ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.